ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯ ಹತ್ತಿರದಲ್ಲಿರುವಂತಹ ಮಹಿಷಾವರ್ಧಿನಿ ದೇವಸ್ಥಾನದಲ್ಲಿ ಆಟ ನಡೀತಾ ಇತ್ತು. ಯಾವುದಾದ್ರೂ ಆಗಿದ್ದು ಅರಮನೆಯ ಒಳಗೆ ಆಟ ಆಗಲಿಕ್ಕಿಲ್ಲ, ಇನ್ನೊಂದು ಸಾಧ್ಯವೇ ಇಲ್ಲ. ನಾವು ಬರುವಾಗ ಸಂಜೆ ಒಂದು 7:30 ಆಗಿತ್ತು. ಜನ ಎಲ್ಲ ಏನು ಜಾಸ್ತಿ ಇರಲಿಲ್ಲ, ಮತ್ತು ಸ್ವಲ್ಪ ಲೇಟ್ ಆದಾಗ ಜನ ಎಲ್ಲ ಸೇರ್ತಾರೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಇವತ್ತು ಜನರಿಗೆಲ್ಲ ಊಟ ಎಲ್ಲ ಇತ್ತು. ಹಾಗೆ ಎಲ್ಲರೂ ಹೋಗಿ ಊಟ ಮಾಡಿ ಇಲ್ಲಿ ಬರ್ತಾಯಿದ್ರು. ನಾವು ಸ್ವಲ್ಪ ಜಸ್ಟ್ ಒಮ್ಮೆ ಸಂತೆ ಎಲ್ಲ ನೋಡಿ ಒಂದು ರೌಂಡು ಮಕ್ಕಳನ್ನು ಕರ್ಕೊಂಡು ಬರುವ ಅಂತೇಳಿ ಹೋದದ್ದು. ಮತ್ತು ಆಟದ ಸ್ಟೇಜ್ ಕೂಡ ಹಾಗೆ ಸ್ವಲ್ಪ ಚಿಕ್ಕದಾಗಿ ಅವರು ಹಾಕಿದರು. ಮತ್ತು ಇಲ್ಲಿ ಸ್ವಲ್ಪ ಎಸೆಸರೀಸ್ ಎಲ್ಲ ಇತ್ತು, ಇಯರಿಂಗ್ಸ್ ಮತ್ತು ಚೈನ್ಸ್ ಆ ಥರದ್ದೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ಇತ್ತು. ಹಾಗೆ ಅದನ್ನೇ ಸ್ವಲ್ಪ ನೋಡ್ಕೊಂಡು ಬರುವ ಅಂತ ಹೋಗಿದ್ದೆವು. ಚೆಂದ ಚೆಂದ ಇತ್ತು ಇಯರಿಂಗ್ಸ್ ಎಲ್ಲ, ಆದರೆ ಸಂತೆ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಮತ್ತು ಟಾಯ್ಸ್ ಎಲ್ಲ ಇತ್ತು. ಟಾಯ್ಸ್ ಎಲ್ಲ ನಾವು ಮಕ್ಕಳಿಗೆಲ್ಲ ಏನು ತೆಗೆದು ಕೊಡಲಿಲ್ಲ, ಯಾಕೆಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಹಾಗೆ ಬೇಡ ಅಂತೇಳಿ ಹಾಗೆ ನೋಡಿಕೊಂಡು ಬಂದೆವು. ಮಕ್ಕಳು ಆಟ ನೋಡಲಿಕ್ಕೆ ಬಂದದ್ದೇ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತೇಳಿ. ಹಾಗೆ ಐಸ್ ಕ್ರೀಮ್ ಎಲ್ಲಿ ಉಂಟಂತ ಹೇಳಿ ಹುಡುಕ್ತಾ ಇದ್ರು. ಹಾಗೆ ಸ್ವಲ್ಪ ಮೇಲೆ ಹೋದಾಗ ಅಲ್ಲಿ 1-2 ಬಾಕ್ಸ್ ಇತ್ತು ಐಸ್ ಕ್ರೀಮ್. ಅಂದರೆ ಇದು ಹಳ್ಳಿ ಅಲ್ಲ, ಅಷ್ಟು ಜಾಸ್ತಿ ಏನು ಬರೋದಿಲ್ಲ. ಆದರೆ ಇದೊಂದು 7th ಸ್ಟ್ಯಾಂಡರ್ಡ್ ಹುಡುಗ, ಅವನಿಲ್ಲಿ ಐಸ್ ಕ್ರೀಮ್ ಆಗ್ತಾ ಇದ್ದ. ಅಂದರೆ ಜಾತ್ರೆ ಟೈಮಲ್ಲಿ ಈಗ ರಜೆ ಅಲ್ವಾ ಶಾಲೆಗೆ, ಮಕ್ಕಳೆಲ್ಲ ಯಾವ ಥರ ಟೈಮ್ ಎಲ್ಲ ಯುಟಿಲೈಸ್ ಮಾಡಿ, ಅಂದರೆ ಅವರಿಗೆ ಖರ್ಚಿಗಂತೂ ಸ್ವಲ್ಪ ಹಣ ಸಂಪಾದಿಸ್ತಾರೆ, ಟೈಮೆಲ್ಲ ವೇಸ್ಟ್ ಮಾಡೋದಿಲ್ಲ. ಹುಡುಗನನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆ ಮಕ್ಕಳಿಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಬೇಕಂತ ಹೇಳಿದರು, ಅದನ್ನು ತೆಗೆದು ಕೊಟ್ಟು ಈಗ ಸರಿ ಕತ್ತಲಾಯಿತು ಅಂತೇಳಿ ಮನೆಗೆ ಹೋಗ್ತಾ ಇದ್ದೆವು. ಹಾಗೆ ನಾವು ಬೇಗ ಮನೆಗೆ ಬಂದದ್ದು ಒಳ್ಳೆಯದಾಯಿತು. ನಾವು ಮನೆಗೆ ಬಂದು ಒಂದು ಅರ್ಧ ಗಂಟೆಯೊಳಗೆ ಜೋರು ಮಳೆ ಬಿತ್ತಲ್ಲಿ. ಹಾಗೆ ನಾವೀಗ ಮನೆ ಕಡೆ ನಡೀತಾ ಇದ್ದೇವೆ. ಈ ಕಡೆ ಎಲ್ಲ ತುಂಬ ಕತ್ತಲಿದೆ. ಹಾಗೆ ನೋಡ್ಬೋದು ಆಟ ಇನ್ನೂ ನಡೀತಾ ಇದೆ. ಜನರು ಸ್ವಲ್ಪ ಲೇಟ್ ಆದಾಗೆ ಜಾಸ್ತಿ ಜನರು ಸೇರ್ತಾ ಇದ್ದಾರೆ. ಹಾಗೆ ನನ್ನ ಮೈದುನನ ಮಗಳದ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು. 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ. abang main game ni. ಒಂದೊಂದು ಸಲ ಮಕ್ಕಳು ಮಾಡೋದು ಎಷ್ಟೊಂದು ಫನ್ನಿಯಾಗಿರ್ತದೆ ಅಲ್ಲ. ಅಂದರೆ ಅವಳಿಗೆ ತೆಗೆದು ಬೇರೆಯವ್ರಿಗೆ ಕೊಡು ಅಂತ ಹೇಳಿದ್ದು, ಅವಳೇ ಎಲ್ಲ ತೆಗೆದು ತಿಂದಳು ಸ್ಪೂನಿಂದ. ಮಕ್ಕಳು ಹಾಗೆ ಅಲ್ಲ. ಹಾಗೆ ಮತ್ತು ಕೇಕೆಲ್ಲ ಕಟ್ ಮಾಡಿ ಎಲ್ಲ ತಿಂದಾದ ಮೇಲೆ ಇಲ್ಲಿ ಕಿಚನಿಗೆ ಬಂದೆವು. ಇಲ್ಲಿ ಚಿಕನ್ ಕಬಾಬ್ ಫ್ರೈ ಆಗ್ತಾ ಉಂಟು. ಬೇರೆದು ಅಡುಗೆಲ್ಲ ಆಗಿದೆ, ಮಟನ್ ಮತ್ತು ಚಿಕನ್ ಬಿರಿಯಾನಿ ಮಾಡಿತ್ತು. ಹಾಗೆ ತುಂಬ ಐಟಮ್ಸ್ ಇತ್ತು, ಅದೆಲ್ಲ ರೆಡಿಯಾಗಿತ್ತು. ಚಿಕನ್ ಒಂದು ಫ್ರೈ ಆಗಲಿಕ್ಕಿತ್ತು. ನೋಡ್ಬೋದು ಇಷ್ಟು ಇನ್ನೂ ಫ್ರೈ ಆಗಲಿಕ್ಕುಂಟು. ಹಾಗೆ ಇದು ಬಂದು ಚಿಕನ್ ಬಿರಿಯಾನಿ ಸಂಜೆನೇ ಮಾಡಿಟ್ಟಿದ್ದೆ. ಹಾಗೆ ಒಂದು ಸೈಡಿಗೆ ಅಲ್ಲಿ ಕಬಾಬು ಫ್ರೈ ಆಗ್ತಾ ಇತ್ತು. ಇಲ್ಲಿ ಫಸ್ಟಿಗೆ ಮಕ್ಕಳಿಗೆ ಒಂದು ಊಟ ಕೊಡುವ ಅಂತ ಮಕ್ಕಳಿಗೆ ಊಟ ಬಡಿಸ್ತಾ ಇದ್ದಾರೆ. ಹಾಗೆ ಮಕ್ಕಳದೊಂದು ಊಟ ಆದರೆ ಮತ್ತೆ ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಹಾಗೆ ಮಕ್ಕಳು ಮಾತ್ರ ಎಲ್ಲ ಐಟಮ್ ಏನು ತಿನ್ನೋದಿಲ್ಲ. ಹಾಗೆ ಅವ್ರಿಗೆ ಚಿಕನ್ ಬಿರಿಯಾನಿ, ಕಬಾಬು ಮತ್ತು ಮೊಸರು ಬಜ್ಜಿ
ಹಾಗೆ ಮತ್ತು ಬೇಳೆ ಸಾರು ರೈಸ್ ಅದೆಲ್ಲ ಮಾಡಿದೆವು, ಅದೆಲ್ಲ ಮಕ್ಕಳೆಲ್ಲಿ ತಿಂತಾರೆ. ಹಾಗೆ ತರಕಾರಿ ಎಲ್ಲ ಅವರಿಗೆ ಜಾಸ್ತಿ ಸೇರೋದಿಲ್ಲ ಅಲ್ಲ, ಮತ್ತು ಅವರು ಊಟ ಮಾಡೋದು ಅಷ್ಟೇ ಅಲ್ಲ. ಹಾಗೆ ಮಕ್ಕಳೆಲ್ಲ ಬಿರಿಯಾನಿ ಮತ್ತು ಕಬಾಬು ಹಾಗೆ ಮೊಸರು ಬಜ್ಜಿ ಮಾತ್ರ ತಿಂದರು, ಮತ್ತೆಂತ ತಿನ್ನಲಿಲ್ಲ ಅವರು. ಯಾಕಂದರೆ ಈಗಲೇ ಸ್ವಲ್ಪ ಹೊತ್ತಾಯ್ತಷ್ಟೇ ಕೇಕ್ ಎಲ್ಲ ತಿಂದು, ಕೇಕ್ ಚಾಕ್ಲೇಟ್ ಎಲ್ಲ ತಿಂದರು. ಹಾಗೆ ಇಲ್ಲಿ ಹೊರಗಡೆ ನೋಡಿದರೆ ನೋಡಿ, ಇವರದು ಬೇರೆ ಪಾರ್ಟಿ. ಇಲ್ಲಿ ಗುಂಡಿನೊಂದಿಗೆ ತುಂಡು, ತುಂಡಿನೊಂದಿಗೆ ಗುಂಡು ಅಂತ ಹೇಳಿ. ಹಾಗೆ ಅಪ್ಪ ಮತ್ತು 3 ಮಂದಿ ಮಕ್ಕಳು, ಹಾಗೆ ಮತ್ತೆ ಇದು ದೊಡ್ಡಪ್ಪನ ಮಗ. ಹಾಗೆ ಇವರಲ್ಲಿ ಕೂತ್ಕೊಂಡು ಈ ಕಡೆ ಹೊರಗೆ ಊಟ ಮಾಡ್ತಾಯಿದ್ರು, ಅಂದರೆ ಒಳಗೆ ಮಕ್ಕಳು ಊಟ ಮಾಡ್ತಿದ್ರಲ್ಲ, ಹಾಗೆ ಇವರೆಲ್ಲ ಇಲ್ಲಿ ಹೊರಗೆ ಕೂತಿದ್ದಾರೆ. ಹಾಗೆ ಮಕ್ಕಳದ್ದೆಲ್ಲ ಊಟ ಆದಮೇಲೆ ಈಗ ನಾವು ಊಟ ಮಾಡಲಿಕ್ಕೆ ಕೂತಿದ್ದೇವೆ. ಊಟ ಮಾಡಿ ಆದಮೇಲೆ ಇನ್ನೂ ತುಂಬ ಕೆಲಸ ಇದೆ, ಪಾತ್ರೆ ತೊಳೆಯೋದು ಅದು ಇದೆಲ್ಲ ತುಂಬ ಕೆಲಸ ಉಂಟು. ಹಾಗೆ ಇಷ್ಟೇ ಇವತ್ತಿನ ಈ ಸಣ್ಣ ವೀಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತೇನೆ. ಇವತ್ತಿನ ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬರಾದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.